ಇಂದು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಆಂಬ್ಯುಲೆನ್ಸ್ಗೆ ಜೀರೋ ಟ್ರಾಫಿಕ್ ಮಾಡಿಕೊಡಲಾಯಿತು. ಗುಂಡ್ಲುಪೇಟೆ ಸುಲ್ತಾನ್ ಬತ್ತೇರಿ ರಸ್ತೆಯಲ್ಲಿ ಅಪಘಾತ ಸಂಭವಿಸಿ ಮೈಸೂರಿಗೆ ರವಾನಿಸಿದ ಗಾಯಾಳುಗಳು, ಅದರಲ್ಲಿ ಒಬ್ಬರು ಸಾವನ್ನಪ್ಪಿದ್ದು, ಇನ್ನೆರಡು ವ್ಯಕ್ತಿಗಳನ್ನು ಕೇರಳದ ಕ್ಯಾಲಿಕಟ್ಗೆ ತುರ್ತಾಗಿ ರವಾನಿಸುವ ವೇಳೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ಗೆ ಅನುವು ಮಾಡಿಕೊಡಲಾಯಿತು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ, ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು. ಇದೇ ವೇಳೆ ಮದಿನಾ ಹೋಟೆಲ್ ಮಾಲೀಕರಾದ ಶಫಿ ಅವರು ಮಾತನಾಡಿ, ಕಾವಲು ಪಡೆಯ ಕಾರ್ಯವೈಖರಿಯನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸ್ನೇಹಿತರಿಗೆ ಧನ್ಯವಾದ ತಿಳಿಸಿ ಇದೇ ವೇಳೆ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ, ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು. ಮಾನ್ಯ ಸಮಸ್ತ ನಾಗರಿಕ ಬಂಧುಗಳೇ, ಇವತ್ತು ನಿನ್ನೆ ರಂಜಾನ್ ಹಬ್ಬ ದಿನದಂದು ಕೇರಳದಿಂದ ಬರ್ತಿರ್ಬೇಕಾದ್ರೆ ನಮ್ಮ ಬೀರ್ಕೂಡು ನನೆಗಾಲಿಗೆ ಒಂದು ಅಪಘಾತ ಸಂಭವಿಸಿದೆ. ಆ ಅಪಘಾತದಲ್ಲಿ 4ವರಿಗೆ ಗಂಭೀರವಾದ ಗಾಯ ಆಗಿದೆ. ಅದರಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ. ಕೂಡಲೇ ಅವರಿಗೆ ಮೈಸೂರಿಗೆ ರೆಫರೆನ್ಸ್ ಮಾಡಲಾಗಿತ್ತು. ಅಲ್ಲಿಂದ ಪುನಃ ಎಮರ್ಜೆನ್ಸಿಗೆ ಒಂದು ಸಾವಾಗಿದ ನಂತರ ಅಲ್ಲಿಂದ ಎಮರ್ಜೆನ್ಸಿಗೆ 3 ಆಂಬ್ಯುಲೆನ್ಸ್ಗಳನ್ನು ಗುಂಡ್ಲುಪೇಟೆ ಮಾರ್ಗವಾಗಿ ಹೋಗ್ತಿರ್ಬೇಕಾದ್ರೆ ನಮಗೆ ಮದಿನಾ ಹೋಟೆಲ್ ಮಾಲೀಕರಾದ ಶಫೀಲ್ಲಾರವರು ನಮಗೆ ಕರೆ ಮಾಡಿದ ತಕ್ಷಣ ಆ ಒಂದು ಝೀರೋ ಟ್ರಾಫಿಕನ್ನು ಅನುಕೂಲ ಮಾಡಿಕೊಟ್ಟು ಈ 3 ಆಂಬ್ಯುಲೆನ್ಸ್ಗಳಿಗೆ ಹೋಗೋಕ್ಕೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಹುಡುಗರು ಕೂಡ ಇವತ್ತು ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ. ಝೀರೋ ಟ್ರಾಫಿಕ್ನಲ್ಲಿ ಅತಿ ಶೀಘ್ರದಲ್ಲಿ ಆ ವಾಹನಗಳನ್ನು ಕಳಿಸ್ಕೊಟ್ಟಿದ್ದೇವೆ. ನಿನ್ನೆ ಏನು ನಮ್ಮ ಕನ್ಯಾಗಳ ಗೇಟ್ ಬಳಿ ಅಪಘಾತ ನಡೆದಿತ್ತು, ಅದರಿಂದ 4 ಜನಕ್ಕೆ ಮೈಸೂರಿಗೆ ಶಿಫ್ಟ್ ಮಾಡಿದ್ವಿ. ಅದರಲ್ಲಿ ಒಬ್ಬ ತೀರ್ಕೊಂಡಿದ್ದ. ಆಮೇಲೆ ನನಗೆ KMCC ಆಂಬ್ಯುಲೆನ್ಸ್ ಡ್ರೈವರ್ ಅವರು ಕರೆ ಮಾಡಿ ಹೇಳಿದಾಗ, ಈ ಥರ ಹಬ್ಬ ಇರೋದ್ರಿಂದ, ಯುಗಾದಿ ಮತ್ತು ರಂಜಾನ್ ಹಬ್ಬ ಇರೋದ್ರಿಂದ ಟ್ರಾಫಿಕ್ ಜಾಸ್ತಿ ಇರುತ್ತೆ, ಒಂದು ಸ್ವಲ್ಪ ನೀವು ನಿಂತ್ಕೊಂಡು ಟ್ರಾಫಿಕ್ ಕ್ಲಿಯರ್ ಮಾಡಬೇಕು ಅಂತ ಹೇಳಿದಾಗ, ನಾನು ನಮ್ಮ ಸಹೋದರರು ಮತ್ತು ಅಣ್ಣ ತಮ್ಮಿಂದರು ಮತ್ತು ಕರ್ನಾಟಕ ಕಾವಲು ಪಡೆ ಅಧ್ಯಕ್ಷರಿಗೆ ಕರೆ ಮಾಡಿ ಹೇಳಿದಾಗ ಎಲ್ಲ ನಿಂತ್ಕೊಂಡು ಟ್ರಾಫಿಕ್ ಕ್ಲಿಯರ್ ಮಾಡಿದ್ವಿ. ಎಲ್ಲ ಸಹಕರಿಸಿ